ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ನೆಚ್ಚಿನ ನಿರ್ದೇಶಕರಾದಂಥ ಪ್ರಕಾಶ್ ಅಣ್ಣವರೇ, ಹೃದಯ ತುಂಬಿದ ವ್ಯಕ್ತಿ, ದಾನಿಗಳು ಆದಂಥ ನನ್ನ ಜೊತೆಗಾರರಾದಂಥ ಮಂಜಣ್ಣನವರೇ, ಆತ್ಮೀಯರಾದಂಥ ಚೆನ್ನಪ್ಪನವರೇ, ಜನಶಕ್ತಿ ನ್ಯೂಸ್ನ ಮಾಲೀಕರಾದಂಥ ಅನಿಲ್ ತಲಕಟ್ಟಿಯವರೇ, ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ ರೀತಿ ನೋಡಿದ್ರೆ ನನಗೊಂದು ಕಥೆ ಜ್ಞಾಪಕ ಬರುತ್ತೆ. ನೋಡಿ, ಇಬ್ಬರು ಸ್ನೇಹಿತರಿದ್ರಂತೆ. ಇಬ್ಬರು ಒಂದೇ ದಿವಸ 2 ತೆಂಗಿನ ಗಿಡಗಳನ್ನು ತಗೊಬಂದ್ರಂತೆ. ಅವರು ಒಂದು ತೆಂಗಿನ ಗಿಡನ ಮಣ್ಣಿನಲ್ಲಿ ಊತಿ ಅದಕ್ಕೆ ವಾರಕ್ಕೆ 2 ಬಿಂದಿಗೆ ನೀರೇ ಹಾಕ್ತಾಯಿದ್ರಂತೆ. ಒಬ್ಬರು ಇನ್ನೊಬ್ಬರು ಒಂದು ತೆಂಗಿನ ಗಿಡನ ಊತಿ ಒಂದು ಟ್ಯಾಕ್ಟರ್ ಗೊಬ್ಬರ ಹಾಕಿ ಅದಕ್ಕೆ ಕೊಳಾಯಲ್ಲಿ ನೀರು ಫಿಕ್ಸ್ ಮಾಡಿಬಿಟ್ರಂತೆ. ಆ ಕೊಳಾಯಲ್ಲಿ ನೀರು ಫಿಕ್ಸ್ ಮಾಡಿದ್ದಂಥ ಮರ 6 ತಿಂಗಳಲ್ಲಿ ದೊಡ್ಡದಾಗಿ ಬೆಳೆದ್ಬಿಡ್ತು. ಬರೀ ಮಣ್ಣಿನಲ್ಲಿ ಊತಿದ್ದು ಅಷ್ಟು ದೊಡ್ಡದಾಗಿ ಬೆಳೀಲಿಲ್ಲ. ಈ ಮುಂಗಾರಿ ಮಳೆ ಅಂತ ಬರ್ತದಲ್ಲ, ಆಗ ಬಿರುಗಾಳಿ ಬಂತು. ಎತ್ತರವಾಗಿ ಬೆಳೆದಿದ್ದಂಥ ಮರ ಆ ಬಿರುಗಾಳಿಯ ಹೊಡೆತಕ್ಕೆ ಬಿದ್ದೋಯ್ತು. ಈ ಮಣ್ಣಲ್ಲಿ ಊತಿದ್ರಲ್ಲ, ಆ ಮರ ಹಂಗೆ ಇತ್ತು. ಅವನಿಗೆ ಗೊಬ್ಬರ, ಒಂದು ಗಾಡಿ ಗೊಬ್ಬರ ಹಾಕಿ ನೀರು ಹಾಕಿದ್ದಂಥವನಿಗೆ ಗಾಬರಿ ಆಯಿತು. ಏನಕ್ಕೆ ನನ್ನ ಮರ ಬಿದ್ದೋಯ್ತು ಅಂತ ಇವನ ಹತ್ರ ಕೇಳ್ದ. ಅದಕ್ಕೆ ಅವನು ವಾರಕ್ಕೆ 2 ಬಿಂದಿಗೆ ನೀರು ಹಾಕ್ತಿದ್ದವನು ಹೇಳ್ದ, ನನ್ನ ಗಿಡ ಅವಶ್ಯಕತೆಗಳನ್ನು ಹುಡ್ಕಂತ ತನ್ನ ಬೇರುಗಳನ್ನು ಭೂಮಿಯ ಆಳಕ್ಕೆ ತಗೊಂಡೋಗ್ತು. ಗೊಬ್ಬರದಲ್ಲಿ ಊತಿದ್ದ ಗಿಡಕ್ಕೆ ಮೇಲೆ ಪೋಷಕಾಂಶಗಳು ಸಿಗ್ತಾಯಿದ್ದವು, ಆದರೆ ಬೇರುಗಳು ಗಟ್ಟಿಯಾಗಿ ಆಳಕ್ಕೆ ಹೋಗಲಿಲ್ಲ. ಬಿರುಗಾಳಿ ಬಂದಾಗ ಅದು ಬಿದ್ದೋಗ್ಬಿಡ್ತು. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಬಡತನದಲ್ಲಿ ಬೆಂದ ಮಕ್ಕಳು ಅವಮಾನ, ಟೈಮ್ ಸರಿಯಾಗಿ ಊಟ ಇರಲ್ಲ, ಒಳ್ಳೆ ಬಟ್ಟೆ ಇರಲ್ಲ. ಶ್ರೀಮಂತರ ಮಕ್ಕಳು ವ್ಯಾನಲ್ಲಿ ಹೋಗ್ತಾರೆ ಸ್ಕೂಲ್ಗೆ. ನೀವು ನಡ್ಕೊಂಡು ಬಸ್ಸಲ್ಲಿ ನಡ್ಕೊಂಡು ಪರಿಸರವನ್ನು ನೋಡ್ಕೊಂಬರ್ತೀರ. ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಮಾತ್ರ ಇರೋದು. ಅವ್ರಿಗೆ ಕುದುರೆಗೆ ಲಾಳ ಕಟ್ಟಿದಾಗೆ ಕಟ್ಬಿಟ್ಟಿರ್ತಾರೆ. ಸ್ಕೂಲು ಮನೆ ಅಷ್ಟೇ. ನೀವು ಪ್ರಕೃತಿಯನ್ನು ಸವಿತೀರ, ಸ್ನೇಹಿತರ ಜೊತೆ ಟೈಮ್ ಪಾಸ್ ಮಾಡ್ತೀರಾ. ನಿಮಗೆ ಎಲ್ಲವನ್ನು ಅನುಭವಿಸೋ ಶಕ್ತಿ ಇದೆ. ಬಡತನದಲ್ಲಿ ಹುಟ್ಟೋದು ಶಾಪ ಅಲ್ಲ, ಅದೊಂದು ವರ. ಬಡತನದಲ್ಲಿ ಹುಟ್ಟಿದರೆ ಎಂಥ ಕಷ್ಟ ಬೇಕಾದರೂ ಸಹಿಸ್ಬೋದು. ಶ್ರೀಮಂತಿಗೆ ಮಕ್ಕಳು ಸಣ್ಣ ವಿಷಯಕ್ಕೆ ಹೆದರ್ಕೊಂಡ್ಬಿಡ್ತಾರೆ. ನೀವು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಯಾಕೆ ಅಂದರೆ ಪ್ರತಿದಿನ ಕಷ್ಟ, ನೋವು, ನಲಿವು ಎಲ್ಲವನ್ನೂ ನೋಡಿರ್ತೀರ. ನೀವು ಮಾತ್ರ ಸಾಧಕರಾಗೋಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ರೈಲ್ವೆ ಇದರಲ್ಲಿ ಟೀ ಮಾರ್ತಿದ್ದಂಥ ಒಬ್ಬ ಮೋದಿ 5 ಸಾರಿ ಮುಖ್ಯಮಂತ್ರಿ, 3 ಸಾರಿ ಮುಖ್ಯಮಂತ್ರಿ, 3 ಸಾರಿ ಪ್ರಧಾನಮಂತ್ರಿ. ಒಬ್ಬ ರೈತನ ಮಗ ದೇವೇಗೌಡರು ಪಂಚಾಯಿತಿಯಿಂದ ಪ್ರಧಾನಿಯಾದರು. ಒಬ್ಬ ಕುರಿ ಕಾಯ್ತಾ ಇದ್ದವನ ಮಗ ಸಿದ್ದರಾಮಯ್ಯ ದಾಖಲೆಯ ಮುಖ್ಯಮಂತ್ರಿ, ದಾಖಲೆಯ ಬಾರಿ ಬಜೆಟನ್ನು ಮಂಡಿಸಿದ್ದಾರೆ. ಅವರು ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಚಪ್ಪಲಿಯನ್ನು ಕೈಲಿ ಹಿಡ್ಕೊಂಡು ಹೋಗುವಂತ ಎದುರಿಸಿದ್ರಂತೆ. ಅವರೇ ಬಂದು ಇವತ್ತು ಅವರ ಚಪ್ಪಲಿಯನ್ನು ಒರೆಸ್ತಾ ಇದ್ದಾರೆ. ಈ ಮಟ್ಟಕ್ಕೆ ಬೆಳೆಯೋದು ಬಡ ಮಕ್ಕಳಿಂದ ಮಾತ್ರ ಸಾಧ್ಯ. ನಾವು ಬಡವರಾಗಿ ಹುಟ್ಬಿಟ್ಟಿದ್ದೀವಿ, ನಮಗೆ ಎಲ್ಲರಿಗೂ ಸಿಗ್ತಕ್ಕಂಥ ಅನುಕೂಲಗಳು ಸಿಗ್ತಾ ಇಲ್ಲ ಅಂತ ಎದೆಗುಂದಬೇಡಿ. ಆ ದೇವರು ಎಲ್ಲರಿಗೂ ಒಂದೊಂದು ಅರ್ಹತೆಯನ್ನು ಕೊಟ್ಟಿರ್ತಾರೆ. ನೀವು ಯಾವುದಕ್ಕೂ ಎದುರದೆ ಮುನ್ನುಗ್ಗಿದ್ರೆ ಯಾರಿಗಿಂತ ಕಮ್ಮಿ ಏನಿಲ್ಲ, ಸಾಧಿಸಿ ಅಂತ ಹೇಳ್ತಾ ಈ ನನ್ನ ಮಾತಾಡೋದಕ್ಕೆ 2 ಅವಕಾಶ ಮಾಡಿಕೊಟ್ಟಂಥ ಹಿರಿಯರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.